ಕ್ರಿಮಿನಲ್ ಅಂತ ಯಾರ ಮುಖದ ಮೇಲೂ ಬರೆದಿರೋದಿಲ್ಲ. ಪ್ರತಿಯೊಂದು ಕ್ರೈಮ್ ಹಿಂದೆನೂ ಅನಾಮಿಕರ ಕೈವಾಡ ಇರೋದಿಲ್ಲ. ಕ್ರೈಮ್ ಹೆಚ್ಚಾಗಿ ನಡೆಯೋದು ಆಪ್ತರೆಂದರೆ ಸುನಾಮಿ ಕೂಡ ಹೇಳದೆ ಕೇಳದೆ ಬರೋದಿಲ್ಲ. ಆದರೆ ನಾವು ಸ್ವಲ್ಪ ಅಲರ್ಟ್ ಆಗಿದ್ರೆ ಎಷ್ಟೋ ಅನಾಹುತಗಳನ್ನ ತಪ್ಪಿಸ್ಬೋದು. ಇನ್ನು ಮುಂದೆ ನಿಮ್ಮನ್ನ ಅಲರ್ಟ್ ಆಗಿಡೋದಕ್ಕೆ ನಾವು ಮತ್ತೆ ಬಂದಿದ್ದೀವಿ, ಮತ್ತಷ್ಟು ಮನ ಕಲಕುವಂಥ ರೋಚಕ ಸತ್ಯಕಥೆಗಳೊಂದಿಗೆ. ಒಂದು ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮನ್ನ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಗೆ ಸ್ವಾಗತಿಸಿದ್ದೇವೆ. ಮಾರ್ಚ್ 27, 2013 ನಾಗರಬಾವಿ ಹತ್ರ. ಬಂಟಿ ಮಗ ತಪ್ಪಿಸ್ಕೊಂಡ್ಬಿಟ್ಟ. ಆಯಸ್ ಗಟ್ಟಿ ಇತ್ತು ಅನ್ಸುತ್ತೆ. ಇವತ್ತು ಮಿಸ್ ಆದ್ರೇನೋ ದಿನನೂ ಹೀಗೆ ಮಿಸ್ ಆಗಲ್ಲ. ಅಯ್ಯೋ ಏನಾಯ್ತ್ರಿ? ಏನ್ರಿ ಇದೆಲ್ಲ ರಕ್ತ? ಏನ್ ಮಾಡ್ಕೊಂಡ್ರಿ? ಹೆದರ್ಕೋಬೇಡ, ಅದು ಗಾಡಿ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಆಟೋ ಬಂತು. ಸಡನ್ ಆಗಿ ಬ್ರೇಕ್ ಹಾಕಿದೆ, ಸ್ಟೇರಿಂಗ್ ವೀಲ್ಗೆ ತಲೆ ಬಡಿತು, ಗಾಯ ಆಯಿತು, ರಕ್ತ ಬಂತು ಅಷ್ಟೇ. ಏನಾಗೋಯ್ತ್ರಿ ನಿಮ್ಗೆ? ಏಯ್ ಅಳ್ಬೇಡ, ನಂಗೇನು ಆಗಿಲ್ಲ, ಅಳ್ಬೇಡ ನೀನು. ಬ್ಯಾಂಡೆ ತಗೊಂಬ, ಬ್ಯಾಂಡೆ ತಗೊಂಬ. ಹಲೋ, ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ನಿನ್ಗೆ ಹೇಗೆ ಗೊತ್ತಾಯ್ತು? ಯಾರದು ಫೋನಲ್ಲಿ? ನನಗೇನು ಆಗಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ಗುರಿ ಕರೆಕ್ಟ್ ಆಗಿಡೋಕೆ ಹೇಳು ನಿನ್ನ ಹುಡುಗರಿಗೆ. ರೀ, ನಾಳೆಯಿಂದ ಸ್ವಲ್ಪ ಹುಷಾರಾಗಿರ್ರಿ. ದುಡ್ಡಿರೋರು ಅಂದ್ರೆ ಯಾರ್ಯಾರೋ ಕಣ್ಣಿಟ್ಟಿರ್ತಾರೆ. ನಂಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ. ಈಗಾಗಲೇ 2 ಸಲ ನಿಮ್ಮ ಮೇಲೆ ಅಟ್ಯಾಕ್ ಆಗಿದೆ. ಹಾಗೇನೆ ಇವತ್ತು ಕೃಷ್ಣಪ್ಪನ ಮೇಲೆ ಹಲ್ಲೆ ಮಾಡೋಕೆ ಬಂದವರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಈ ಕಾರಣಗಳಷ್ಟೇ ಅಲ್ಲದೆ ಇದೊಂದು ಆಕ್ಸಿಡೆಂಟ್ ಕೂಡ ಆಗಿರ್ಬೋದು ಅಂತ ಕೃಷ್ಣಪ್ಪಂಗೆ ಅನ್ಸುತ್ತೆ. ಆಸ್ತಿ, ಹಣ, ದ್ವೇಷ, ಅನೈತಿಕ ಸಂಬಂಧ ಇವು ಪ್ರತಿಯೊಂದು ಕ್ರೈಮ್ನ ಹಿಂದೆ ಇರೋ ಸಾಮಾನ್ಯ ಕಾರಣಗಳು. ಈ ಎಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ಕೊಲೆ ಮಾಡೋದಕ್ಕೆ ಹೋಗೋದ್ರ ಹಿಂದೆ ಒಂದು ಲೋಕಲ್ ಭೂಗತ ಜಗತ್ತು ಕೆಲಸ ಮಾಡ್ತಿರುತ್ತೆ. ಕೆಲವು ತಿಂಗಳ ಹಿಂದೆ ಬಾಸ್ ಎಲ್ಲಿದ್ದಾರೆ? ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಕಮ್ ಇನ್. ನಮಸ್ಕಾರ ಸರ್. ನಮಸ್ಕಾರ. ಏನು ಬೇಕಾಗಿತ್ತು? ಸರ್, ನಿಮ್ಮ ಅಸಿಸ್ಟೆಂಟ್ ನಿರ್ಮಲಾ ನನ್ನ ಫ್ರೆಂಡು. ನಿಮ್ಮ ಆಫೀಸಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ಲು. ಇವತ್ತೇ ಹೋಗಿ ಮಾತಾಡು ಅಂತಲೂ ಹೇಳಿದ್ಲು. ಅದಕ್ಕೆ ಬಂದೆ ಸರ್. ಓಹ್, ಕೆಲಸ ಹುಡ್ಕೊಂಡು ಬಂದಿದೆಯಾ? ಹಾಂ. ಸರಿ, ಏನು ಓದಿದೆಯಾ? BCom ಓದಿದ್ದೀನಿ ಸರ್. ಅಕೌಂಟ್ಸ್ ಬುಕ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಬರುತ್ತಾ? ಅಕೌಂಟ್ಸಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನನಗೆ. ನಾನು ಅಕೌಂಟ್ಸ್ ಬುಕ್ ನೋಡೋದಿಲ್ಲ, ಹಾಗಂತ ಏನು ಬೇಕಾದರೂ ಲೆಕ್ಕ ಬರೀಬೋದು ಅಂತಲ್ಲ. ಇನ್ಕಮ್ ಟ್ಯಾಕ್ಸ್ ವಿಷಯದಲ್ಲಾಗಲಿ, ಆಡಿಟ್ ಮ್ಯಾಟರಲ್ಲಾಗಲಿ ಯಾವುದೇ ಪ್ರಾಬ್ಲಮ್ ಬರಬಾರ್ದು. ಆ ಥರ ಬುಕ್ಸನ್ನು ಮೇಂಟೈನ್ ಮಾಡಬೇಕು.
ಆಯಿತು ಸರ್, ಇವತ್ತಿಂದನೇ ಕೆಲ್ಸಕ್ಕೆ ಸೇರ್ಕೊಳ್ಳ. ಸ್ಯಾಲ್ರಿ ಎಷ್ಟು ಅಂತ ಕೇಳಲೇ ಇಲ್ಲ. ಸರ್, ನಂಗೆ ನಿರ್ಮಲಾ ಹೇಳಿದಾಳೆ ನೀವು ಕೆಲ್ಸಕ್ಕೆ ತಕ್ಕನಾಗಿ ಸ್ಯಾಲ್ರಿ ಕೊಡ್ತೀರಾ ಅಂತ. ಎಷ್ಟು ಕೊಡ್ತೀರೋ ಕೊಡಿ ಸರ್, ನನ್ನ ಜೀವನಕ್ಕಾದ್ರೆ ಆಯಿತು. ಹಾಂ, ಅಪ್ಪ ಅಮ್ಮ ಏನು ಮಾಡ್ತಾರೆ? ಸರ್, ಅವರು ಮಂಡ್ಯದ ಹತ್ರ ಕನ್ನಳ್ಳಿ ಅಂತ ಒಂದು ಊರು ಸರ್, ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಸರಿ, ಹಾಗಾದರೆ ನೀಟಾಗಿ ಕೆಲಸ ಮಾಡಬೇಕು. ಏನಾದರೂ ಗೊತ್ತಿಲ್ಲ ಅಂದರೆ ನಿರ್ಮಲನ ಕೇಳಿ ತಿಳ್ಕೊ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಅನ್ನಪೂರ್ಣೇಶ್ವರಿ ನಗರ, ಬೆಂಗಳೂರು. ನಂದಿನ್ನೂ ಊಟ ಆಗಿಲ್ಲ. 8 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ. ನೀವು ಫ್ರೆಶ್ ಆಗಿ ಬಂದರೆ ಊಟ ಮಾಡ್ಬೋದು. ನಾನೇ ತಿರುಗೋಕೆ ಹೋಗಿಲ್ಲ. ಆಫೀಸ್ ಕೆಲಸ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರ್ತಾ ಇದ್ದೀನಿ. ಫ್ರೆಶ್ ಆಗಿ ಬರ್ತೀನಿ ಇರು. ಮಕ್ಕಳು ಊಟ ಹಾಕಿದ? ಆಯಿತು. ಅದು ಸರಿ, ಆಫೀಸ್ ಅಸಿಸ್ಟೆಂಟ್ ಕೆಲಸಕ್ಕೆ ಜನ ಬೇಕು ಅಂದಿದ್ರಲ್ಲ, ಸಿಕ್ಕಿದ್ರಾ? ಸಿಕ್ಕಿಲ್ಲ ಅಂದ್ರೆ ಹೇಳಿ, ನಮ್ಮನೆ ಕೆಲಸದವಳ ಮಗಳೇ ಕೆಲಸ ಹುಡುಕ್ತಿದ್ದಾಳೆ, ಅವಳನ್ನೇ ಸೇರಿಸ್ತೀನಿ. ಯಾರೂ ಬೇಕಾಗಿಲ್ಲ. ಕಳೆದ ವಾರ ಅಷ್ಟೇ ಯಾರೋ ಅವಳು ಹುಡುಗಿ ಬಂದು ಸೇರ್ಕೊಂಡಿದ್ದಾಳೆ. ಅವಳ ಹೆಸರು ಏನೋ ಬೃಂದ ಅಂತ. ಹುಡುಗಿನ? ಯಾವುದೋ ಗುರ್ತು ಪರಿಚಯ ಇಲ್ದಿರೋರ್ನೆಲ್ಲ ಏನು ಕೆಲಸಕ್ಕೆ ಸೇರಿಸ್ಕೋತೀರಾ? ಅವಳನ್ನ ಕೆಲಸದಿಂದ ತೆಗ್ದಾಕಿ, ನಮ್ಮನೆ ಕೆಲಸದವಳ ಮಗಳನ್ನೇ ಕೆಲಸಕ್ಕೆ ಸೇರಿಸ್ಕೊಳ್ಳಿ. ಅಥವಾ ನೀವೇ ಯಾವ್ದಾರ ಹುಡುಗನ ನೋಡಿ ಕೆಲಸಕ್ಕೆ ಸೇರಿಸ್ಕೊಳ್ಳಿ. ಮೊನ್ನೆ ಅಷ್ಟು ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ಇಷ್ಟು ಬೇಗ ತೆಗೆದಾಕಲು ಚೆನ್ನಾಗಿರುತ್ತಾ? ಅದು ಅಲ್ಲದೆ ಮನೇಲಿ ಕಷ್ಟ ಇದ್ರೆ ಮತ್ತೆ ಕೆಲ್ಸಕ್ಕೆ ಬರೋದು. ಶೋಕಿ ಮಾಡೋಕ್ಕಲ್ಲ, ತಿಳ್ಕೊ. ಅವಳನ್ನ ಕೆಲಸ ತೆಗಿಯಕ್ಕಾಗಲ್ಲ. ನೋಡು, ನೀನು ನನ್ನ ಆಫೀಸ್ ವಿಷಯದಲ್ಲಿ ತಲೆ ಹಾಕ್ಬೇಡ. ಅದನ್ನ ನೋಡ್ಕೊಳ್ಳೋದು ನಾನಿದ್ದೀನಿ. ನೀನು ಮನೇಲಿದ್ದು ಮನೆ ಕೆಲಸ ನೋಡ್ಕೊ. ಓಕೆ, ಗುಡ್. ಅಕೌಂಟ್ಸ್ ಎಲ್ಲ ನೀಟಾಗಿ ಮಾಡಿದೀಯಾ? ತಗೋ. ವೃಂದ, ನಿನಗೆ ಈಗಾಗಲೇ ಮದುವೆ ಆಗಿದೆಯಂತೆ. ಗಂಡ ಏನು ಮಾಡ್ತಾ ಇದ್ದಾನೆ? ಅದೊಂದು ದುರಂತ ಕತೆ ಸರ್. ನನ್ನ ಮದುವೆ ಆಗಿ 2 ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ರು. ಏನೋ ಕೆಟ್ಟ ದಿನ ಒಂದು ಜ್ವರ ಬಂತು. ಏನು ಅಂತ ಗೊತ್ತಾಗೋ ಅಷ್ಟರೊಳಗೆ ತೀರ್ಕೊಂಡ್ರು. ಅವ್ರ ನೆನಪಿಗೆ ಒಂದು ಮಗು ಇದೆ, ಅದನ್ನು ಸಾಕ್ಬೇಕಲ್ವಾ, ಅದಕ್ಕೆ ಕೆಲ್ಸಕ್ಕೆ ಸೇರಿಕೊಂಡೆ. ಛೇ, ಹೀಗಾಗಬಾರ್ದಾಗಿತ್ತು. ವಿಧವೆ ಆಗಿ ಮಕ್ಕಳನ್ನ ಸಾಕ್ಕೊಂಡು ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗುತ್ತೆ. ವೃಂದ, ನಿಂಗೇನಾದರೂ ಸಹಾಯ ಬೇಕಾದರೆ ನನಗೆ ಕೇಳು, ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನೀವು ತಾನೇ ಎಷ್ಟು ಅಂತ ಸಹಾಯ ಮಾಡೋಕ್ಕಾಗತ್ತೆ. ಹೆಚ್ಚಂದರೆ 1-2 ಸಾವಿರ ಸಂಬಳ ಜಾಸ್ತಿ ಮಾಡ್ಬೋದು, ಅಷ್ಟೇ ತಾನೇ. ಅದು ಬಿಟ್ಟು ನನಗೇನು ಮನೆ ಕಟ್ಟಿಸ್ಕೊಡೋಕ್ಕಾಗತ್ತಾ? ಏನು ದೊಡ್ಡ ಐಟಮ್ಗೆ ಕೈ ಹಾಕ್ತಾ ಇದೆಯಾ? ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಿಜ. ಹಾಗಂತ ಕೆಲಸದವರಿಗೆಲ್ಲ ಮನೆ ಕಟ್ಸ್ಕೊಡೋಕ್ಕಾಗತ್ತಾ? ಓಹೋ, ಇದಕ್ಕೇನಾ ಇವನ್ನ ಕೆಲ್ಸದಿಂದ ತೆಗಿಯಲ್ಲ ಅಂದಿದ್ದು? ಮನೇಲಿ ತುಟಿ ಬಿಚ್ಚಕ್ಕೂ ಕಷ್ಟ, ಇಲ್ಲೇನ್ ನಗು, ಏನ್ ಮಾತು? ಬಾಯಿ ಮುಚ್ಚು. ಹುಚ್ಚುಚ್ಚಾಗಿ ಏನನ್ನ ಮಾತಾಡಬೇಡ. ನಾವೇನು ರೋಮೆನ್ಸ್ ಮಾಡ್ತಾ ಇದ್ದೀವಿ? ಆಫೀಸ್ ವಿಷಯ ಮಾತಾಡ್ತಾ ಇದ್ದೀವಿ. ಆಫೀಸ್ ವಿಷಯನ? ಇಷ್ಟ ಹತ್ರದಲ್ಲ. ನಿಮ್ಮ ಮೇಲೆ ನನಗೆ ಮೊದಲಿಂದನೂ ಡೌಟ್ ಇತ್ತು, ಅದಕ್ಕೆ ನೋಡೋಣ ಅಂತ ನಾನೇ ಬಂದೆ. ನಿಮ್ ಜೊತೆ ಸಂಸಾರ ಮಾಡೋದು ಒಂದೇ, ನಾಯಿ ಜೊತೆ ಬದುಕೋದು ಒಂದೇ. ಸುಮಿತ್ರಾ, ನನ್ನ ಜೊತೆ ಇರುವಂತ ಯಾರು ಹೇಳಿದ್ರು? ಹೋಗು, ಎಲ್ಲಿ ಹೋಗ್ತಾ ಹೋಗು, ನಾನೇನು ತಡೆಯಲ್ಲ. ನೀವ್ಯಾಕೆ ತಡಿತೀರಾ? ಹಾತ್ ಬಿದ್ದಿಲ್ ಹೋಗೋರ್ನೆಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀರಲ್ಲ, ನಿಮ್ಗೆ ಹೆಂಡತಿ ಹಾಕ್ಬೇಕು, ಮಕ್ಳು ಹಾಕ್ಬೇಕು. ಹೋಗ್ತೀನಿ, ಇನ್ಯಾವತ್ತೂ ನಿಮ್ ಜೊತೆ ಮಾತಾಡಲ್ಲ. ನೀವು ಬೇಡ, ನಿಮ್ಮ ಮಾತಿನ ಬೇಡ. ಇವತ್ತೇ ಡೈವರ್ಸ್ ಅಪ್ಲೈ ಮಾಡ್ತೀನಿ. ಹಾಯ್, ಬಾಯ್ಲಿ. ಇಲ್ಲ,
ಮನೆ ಮತ್ತು ಒಂದು ಒಳ್ಳೆಯ ಕುಟುಂಬ ಅನ್ನೋದು ಪ್ರತಿಯೊಬ್ಬರ ನೆಮ್ಮದಿಯ ಜೀವನಕ್ಕೆ ತುಂಬಾ ಅವಶ್ಯಕವಾಗಿರೋದು. ಆದರೆ ಇದರಲ್ಲಿ ಸ್ವಲ್ಪ ಏರುಪೇರಾದರೂ ಜೀವನದಲ್ಲಿ ಕಣ್ಣೀರು ಕಟ್ಟಿಟ್ಟ ಬುತ್ತಿ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅನ್ನಪೂರ್ಣೇಶ್ವರಿ ನಗರದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದ ಕೃಷ್ಣಪ್ಪ ಹೆಂಡತಿ ಸುಮಿತ್ರಾ ಮತ್ತು ಮಕ್ಕಳ ಜೊತೆ ವಾಸವಾಗಿದ್ರು. ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ಕಾರಣಗಳಿಗೂ ಜಗಳ ಆಗ್ತಿದ್ರಿಂದ ಸಂಸಾರದಲ್ಲಿ ನೆಮ್ಮದಿ ಇರಲಿಲ್ಲ. ಒಂದಿನ ಸುಮಿತ್ರಾ ಕೃಷ್ಣಪ್ಪಂಗೆ ಡೈವರ್ಸ್ ಕೊಟ್ಟು ಹೊರಟೋಗ್ತಾಳೆ. ಒಂಟಿತನದಿಂದ ಬೇಸತ್ತಿದ್ದ ಕೃಷ್ಣಪ್ಪ ವೃಂದಾಳನ್ನ ಮದುವೆ ಆಗ್ತಾನೆ. ಹೀಗೆ ಕೃಷ್ಣಪ್ಪ ಮತ್ತು ವೃಂದಾರ ಜೀವನದಲ್ಲಿ ಹಲವಾರು ತಿಂಗಳುಗಳು ಕಳೆದು ಹೋಗುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಕೃಷ್ಣಪ್ಪನ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಏನಂತೀಯ? ಬೇಡ, ಈ ವಿದ್ವೆನ ಯಾರು ಮದುವೆ ಆಗ್ತಾರೆ? ಒಂದು ಮಗು ಬೇರೆ ಇದೆ. ನಾನು ತುಂಬ ಒಂಟಿತನ ಅನುಭವಿಸ್ತಾ ಇದ್ದೀನಿ. ಮೊದಲಾದರೆ ಮನೆಗೆ ಹೋದ ಕೂಡಲೇ ಮಕ್ಕಳ ಮುಖನಾದರೂ ನೋಡ್ಬೋದಾಗಿತ್ತು. ಅದಕ್ಕೆ ನೀನು ಒಪ್ಪೋದಾದರೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ. ಈ ಕೆಲಸದ ಹೆಂಗ್ಸ್ನ ನೀವು ಮದುವೆ ಆಗ್ತೀರಾ? ಕೆಲಸದ ಹೆಂಗಸಿನ ಜೊತೆ ಪಾರ್ಕಿಗೆ ಬಂದಿದ್ದೀನಿ. ಇನ್ನು ಮದುವೆ ಆಗೋದ್ರಲ್ಲಿ ಏನು ತೊಂದರೆ? ನೀನು ಹೂ ಅನ್ನು ಸಾಕು, ಮುಂದಿಂದು ನನಗೆ ಬಿಡು. ಹ್ಞೂ ಅಂತ ಯಾಕೆ ಹೇಳಿ? ಓಕೆ ಅಂತ ಹೇಳ್ತೀನಿ. ಓಕೆನಾ? ಓಕೆನಾ? ಓಕೆನೇ. ಒಂದು ಕ್ಷಣ ನನ್ನ ಹಾರ್ಟ್ ಫೇಲ್ ಆಗಿಬಿಟ್ಟಿತ್ತು. ಕೊಡಿಲಿ, ಈಗ ಬಡ್ಕೊಳ್ಳೋಕೆ ಶುರು ಮಾಡ್ತು. ವೃಂದ 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 ಅಂತ ಬಡ್ಕೋತಾ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತು. ಈಗ ನಂಗೆ ಸಮಾಧಾನ ಆಯಿತು. ಹಲೋ ಅಣ್ಣ, ತುಂಬ ದಿನದಿಂದ ಸಿಕ್ಕೇ ಇಲ್ಲ. ಹೂನಮ್ಮ, ಕೆಲಸ ಜಾಸ್ತಿ, ಹಗಲು ರಾತ್ರಿ ದುಡಿತಾ ಇದ್ದೀನಿ. ಜೀವನಕ್ಕೆ ಏನಾದರೂ ನಡೀಲೇಬೇಕಲ್ಲ. ಸ್ವಲ್ಪ ದಿನ ತಡ್ಕೋ, ನಾನೇ ಏನಾದರೂ ಅರೇಂಜ್ ಮಾಡ್ತೀನಿ. ಬೇಡಮ್ಮ, ಮೊದಲೇ ನಿನ್ನ ಗಂಡ ನಾನು ನೋಡಿದ್ರೆ ಗುರ್ರ ಅಂತಾನೆ, ಮತ್ತೆ ನಿನಗೆ ಯಾಕೆ ತೊಂದರೆ? ಅದಿರಲಿ, ನಾನು ನಿಂಗೆ ಅರ್ಜೆಂಟ್ ಒಂದು ವಿಷಯ ಹೇಳಬೇಕು. ಯಾವಾಗ ಸಿಗ್ತೀಯಾ? ಏನಮ್ಮ ವಿಷಯ? ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಣ್ಣ. ನೀನು ಸಿಗು, ನಿನ್ನ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ನಂಗೆ ಯಾಕೋ ಈಗೀಗ ತುಂಬ ಭಯ ಆಗ್ತಾ ಇದೆ ಅಣ್ಣ. ಸರಿ ಅಮ್ಮ, ನಾಳೆ ಬೆಳಿಗ್ಗೆ ನಮ್ಮ ಆಟೋ ಸ್ಟ್ಯಾಂಡ್ ಹತ್ರ ಇರೋ ದರ್ಶನಿಗೆ ಬಾ. ಆಟೋ ಸ್ಟ್ಯಾಂಡ್ ಹತ್ರ ಬಂದು ಮಾತಾಡಬೇಡ, ನಿಮ್ಮ ಅಣ್ಣಗೆ ಗೊತ್ತಾದ್ರೆ ಸುಮ್ಮನೆ ಬೈತಾನೆ. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಹಲೋ ಹಲೋ ಅಂತ ಅಷ್ಟು ಚೆನ್ನಾಗಿ ಹೇಳೋಕೆ ನಾನು ನಿಮ್ಮ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡ್ತಾ ಇಲ್ಲ. ಯಾರು ಮಾತಾಡ್ತಾ ಇರೋದು? ಯಾರಾದ್ರೂ ನಿಮ್ಗೇನು, ಆದ್ರೆ ನನ್ನ ಡಿಮ್ಯಾಂಡ್ ಕೇಳು. ನೀನ್ ಡೀಲ್ ಮಾಡ್ತಿರೋ ಆ 1 ಎಕರೆ ಜಾಗ ನಂದು, ಅದನ್ನ ನಾನೇ ಡೀಲ್ ಮಾಡ್ಬೇಕು. ಸರಿ, ನೀನು ಡೀಲ್ ಮಾಡ್ತಾ ಇರೋ ಆ 1 ಎಕರೆ ಜಮೀನು ನನಗೆ ಬಿಟ್ಕೊಡು. ಇದನ್ನ ನಾನು ನಿನ್ಗೆ ಬಿಟ್ಕೊಡ್ತೀನಿ. ಯಾಕೆ ತಮಾಷೆನ? ತಮಾಷೆ ಗಿಮಾಷೆ ಮಾಡಿದ್ರೆ ಮುಂದೆ ಅದು ಅನಾಹುತಕ್ಕೆ ನೀನೇ ಕಾರಣ ಅಂತೀಯಾ? ಹುಷಾರ್. ₹1 ಫೋನ್ ಕಾಲಲ್ಲಿ 15 ಕೋಟಿ ರೂಪಾಯಿ ಪ್ರಾಪರ್ಟಿ ಡೀಲ್ ಮಾಡಕ್ಕೆ ಹೊರಟಿದೆಯಲ್ಲ, ಎಷ್ಟೋ ಇರಬೇಕು ನಿನಗೆ? ಮುಚ್ಕೊಂಡಿಡೋ ಫೋನು. ಪ್ರಾಪರ್ಟಿ ಡೀಲ್ ಮಾಡಬೇಕು ಅಂತಿದ್ರೆ ನನ್ನ ಆಫೀಸ್ ಬಾ, ಆಫೀಷಿಯಲ್ ಮಾತಾಡೋಣ. ಕೃಷ್ಣಪ್ಪನ ಮೇಲೆ ತನ್ನದೇ ಉದ್ಯಮದ ಹಲವು ಜನರ ಕಣ್ಣಿರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇದೆಲ್ಲ ಮಾಮೂಲು ಸಂಗತಿ.
ಕೋಟ್ಯಾಂತರ ರೂಪಾಯಿ ಲಾಭ ತರೋ ರಿಯಲ್ ಎಸ್ಟೇಟ್ ಉದ್ಯಮ ಅಂದ್ರೆ ಎಲ್ಲರೂ ಅದರ ಮೇಲೆ ಹಿಡಿತ ಸಾಧಿಸೋಕೆ ಪ್ರಯತ್ನಿಸ್ತಾರೆ. ಪ್ರತಿ ದಿನ ಇಡೋ ಒಂದೊಂದು ಹೆಜ್ಜೆನೂ ಕೆಂಡದ ಮೇಲೆ ನಡೆದ ಹಾಗೆ. ಬೆದರಿಕೆ ಕರೆ ಮಾಡ್ತಿದ್ದವ್ರಿಗೆ ಕೃಷ್ಣಪ್ಪ ತನ್ನದೇ ಶೈಲಿಲಿ ಧಮಕಿ ಹಾಕ್ತಿದ್ರು. ಆತನ ಎದೆ ಬಡಿತ ಜೋರಾಗಿತ್ತು. ಇದು ಮುಂದೆ ನಡೀಬಹುದಾದಂತ ದುರಂತದ ಮುನ್ಸೂಚನೆಯಾಗಿತ್ತು. ಅಣ್ಣ, ಕಾರು ಹೊರಟು. ಎಲ್ಲಿಗೆ? ನನ್ನ ನೆನ್ನೆ ಮನೆ ಅಬ್ಸರ್ವ್ ಮಾಡಿರೋ ಹಾಗೆ ಮತ್ತೆ 7:30ಗೆ ಅವ್ನು ಮನೆಗೆ ಬಂದು ಸ್ನಾನ ಮಾಡಿಕೊಂಡು 9:30ಗೆ ಆಫೀಸ್ಗೆ ಹೋದ್ರೆ ಅವ್ನು ವಾಪಸ್ ಆಗೋದು ರಾತ್ರಿಗೇನೆ. ರಾತ್ರಿ ಎಷ್ಟೊತ್ತಿಗೆ ಬರ್ತಾನೆ? ಟೈಮ್ ಸರಿಯಾಗಿ ಗೊತ್ತಿಲ್ಲ ಅಣ್ಣ. 9ರಿಂದ 10-11 ಗಂಟೆ ಆಗ್ಬೋದು. ನೀನು ಅವನು ಹಂಗೆ ಅಬ್ಸರ್ವ್ ಮಾಡು. ನಿನ್ನ ಶೇ ನಿನಗೆ ಬಂದೇ ಬರುತ್ತೆ. ನಾನು ಬೆಳಗ್ಗೆಯಿಂದ ಅವನ ಹಿಂದೆನೇ ಬಿದ್ದಿದ್ದೀನಿ. ಸರಿ ಅಣ್ಣ. ಅದು ಲಿಟಿಗೇಷನ್ ಪ್ರಾಪರ್ಟಿ, ಕೈ ಹಾಕೋಕೆ ಹೋಗ್ಬೇಡ. ಇಬ್ರು ಸೇರಿ ಮಾಡೋದಾದ್ರೆ ಏನಾದರೂ ಪ್ಲಾನ್ ಮಾಡೋಣ. ನಾನು ಆಮೇಲೆ ಫೋನ್ ಮಾಡ್ತೀನಿ. ನನ್ನ ನಿನ್ನ ಲೆಕ್ಕ ಎಲ್ಲ ಮುಗಿದು ಹೋಯ್ತಲ್ಲ, ಮತ್ತೆ ಯಾಕೆ ಬಂದೆ? ನಾನು ಹೇಳಿದ ವಿಚಾರ ಏನ್ ಮಾಡಿದ್ರಿ? ಯಾವುದು? ಏನ್ ನಾಟಕನಾ? ನಿಮ್ಗೇನು ನೆನ್ಪಿಲ್ವಾ ಅಥವಾ ನನ್ನ ಮಾತು ಮಾತ್ರ ನೆನ್ಪಿರಲ್ವಾ? ಯಾಕೆ ನೆನಪಿರ್ಬೇಕು? ಡಿವೋರ್ಸ್ ಕೊಡುವಾಗ ಎಲ್ಲ ಸಂಬಂಧ ಮುಗಿದೋಯ್ತಲ್ಲ. ಡಿವೋರ್ಸ್ ಕೊಟ್ಟಿದ್ದೀನಂತ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಡೈವರ್ಸ್ ಕೊಡ್ಬೇಕಾದ್ರೆ ನೀವೇನು ಹೇಳ್ತ್ರಿ? ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ಈಗ ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀನೋ ಇಲ್ವೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಕಾನೂನು ಪ್ರಕಾರ ನಾನು ನಿನ್ಗೆ ಏನು ಕೊಡೋ ಹಾಗಿಲ್ಲ. ನಾನು ಯಾಕೆ ಕಾನೂನು ಪ್ರಕಾರ ಹೋಗ್ಲಿ? ಕಾನೂನು ಪ್ರಕಾರ ಹೋದ್ರೆ ನನ್ಗೇನು ಸಿಗಲ್ಲ ಅಂತ ನನಗೆ ಗೊತ್ತಿದೆ. ಕಾನೂನು ವಿರುದ್ಧವಾಗಿ ಹೋಗಿ ಆಸ್ತಿ ಹೇಗೆ ತಗೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ತಗೊಂಡೇ ತಗೋತೀನಿ. ನನ್ನೇ ಹೆದರ್ಸ್ತಾ ಇದ್ದೆ ನೀನು. ಇರಲಿ, ನಿಧಾನವಾಗಿ ಯೋಚನೆ ಮಾಡ್ತೀನಿ. ನಿನಗೇನಾದರೂ ಕೊಡಬೇಕು ಅಂತ ಅನ್ಸಿದ್ರೆ ಕೊಡ್ತೀನಿ. ನನಗೂ ಹಣದ ಮೇಲೆ ಅಂತ ವ್ಯಾಮೋಹ ಏನೂ ಇಲ್ಲ. ಸಾಯಂಕಾಲ ಮನೆಗೆ ಬರ್ತೀನಿ, ಡೀಟೇಲಾಗಿ ಮಾತಾಡೋಣ. ಇಲ್ಲಿ ಆಫೀಸಲ್ಲಿ ಈ ಗಲಾಟೆ ಎಲ್ಲ ಬೇಕಾಗಿತ್ತಾ? ಬನ್ನಿ, ಆದರೆ ಮೈ ಮೇಲೆ ಪ್ರಜ್ಞೆ ಇರಲಿ. ಎಲ್ಲ ಆಸ್ತಿನೂ ಹೊಸ ಹೆಂಡತಿ ಹೆಸರಿಗೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ, ತಿಳ್ಕೊಳ್ಳಿ. ಹಾ, ಮ್ಯಾಚಲ್ಲಿ ಮ್ಯಾಚ್ ಎಲ್ಲಾದ್ರೇನು ಮ್ಯಾಚ್ ಮುಗಿದ್ಮೇಲೆ ನಿನ್ನ ಶೇರ್ ನಿನಗೆ ಬಂದೇ ಬರುತ್ತೆ. ಎಲ್ಲ ಹುಡುಗರು ಫಿಕ್ಸ್ ಮಾಡಿದೀಯಾ? ಇನ್ನೂ ಎಲ್ಲರನ್ನೂ ಫಿಕ್ಸ್ ಮಾಡಿಲ್ಲ. ಹುಡುಗರನ್ನ ಹುಡುಕ್ತಾ ಇದ್ದೀನಿ. ನಿನ್ನ ಹತ್ರ ಇರೋ ಹುಡುಗರನ್ನ ಪಕ್ಕಾ ಮಾಡ್ಕೊ. ಇನ್ನೆಲ್ಲೂ ಎಡವಟ್ಟ ಆಗಬಾರ್ದು. ಹ್ಞೂ ಸರಿನಪ್ಪ, ಎಲ್ಲಾದ್ರೂ ಆಡಿ, ಆದರೆ ಜಾಗ್ರತೆಯಿಂದ ಆಡಿ. ನಾವೆಲ್ಲೂ ಸೋಲ್ಬಾರ್ದಷ್ಟೇ. ಸರಿ, ನನಗೆ ಟೈಮ್ ಆಯಿತು, ಬಾಡಿಗೆ ಎಂಗೇಜ್ ಇದೆ, ನಾನು ಇನ್ನು ಬರ್ತೀನಿ. ನಾವು ಮ್ಯಾಚ್ ಆಡೋದಿದ್ದೇ ಇದೆ. ನೀನು? ನಾನಿಲ್ದೆ ನೀವೇನು ಆಡೋದು? ಟೈಮು ಡೇಟು ಹೇಳಿ, ನಾನು ರೆಡಿ ಇರ್ತೀನಿ. ದುಡ್ಡು ಅರೇಂಜ್ ಮಾಡಿದ್ಯಾ? ಇಷ್ಟುವರೆಗೂ ಆಗಿಲ್ಲ. ಬ್ಯಾಟು ಮತ್ತು ಮೆಟ್ರೋಲ್ಸ್ ರೆಡಿ ಮಾಡಿದೀಯಾ? ನನ್ನ ಫ್ರೆಂಡ್ ಒಬ್ಬ ಐರಾವತ ಹೋಟ್ಲಿದ್ರಾಗಿರೋ ಮೋರಿಲ್ ಇಟ್ಟಿದ್ದಾನೆ, ಹೋಗಿ ತರಬೇಕು ಅಷ್ಟೇ. ಆ ಕೆಲಸ ನನಗೆ ಬಿಡು. ಅವನ ಮೇಲೆ ನಿಗಾ ಇಡು. ಅವನು ಎಷ್ಟು ಗಂಟೆಗೆ ಎದಾಡ್ತಾನೆ, ಎಷ್ಟು ಗಂಟೆಗೆ ಮಲಗ್ತಾನೆ, ಡೀಟೇಲ್ ನನಗೆ ಬೇಕು. ಅದಕ್ಕೆ ಅಂತ ಹುಡುಗರನ್ನ ಬಿಟ್ಟಿದ್ದೀನಿ. ಆ ವಿಷಯ ನನಗೆ ಬಿಡಿ. 3 ಸತಿ ಮಿಸ್ ಆಗಿದ್ದಾನೆ. ಈ ಸತಿ ಮಿಸ್ ಆಗಬಾರ್ದು. ಮಿಸ್ ಆದರೆ ಫೀಲ್ಡಲ್ಲಿ ನಮಗೆ ಮರ್ಯಾದೆನೇ ಇರಲ್ಲ. ಹೌದು. ಕೃಷ್ಣಪ್ಪನ ಹಿಂದೆ ಬಿದ್ದಿರೋರು ಯಾರು? ಆತನನ್ನ ಕೊಲ್ಲೋದ್ರಿಂದ ಯಾರಿಗೆ ಏನ್ ಲಾಭ? ಇಲ್ಲ ಕೃಷ್ಣಪ್ಪನ ಆಸ್ತಿಗೋಸ್ಕರ ಯಾರಾದರೂ ಈ ರೀತಿ ಮಾಡ್ತಾ ಇದ್ದಾರಾ ಅಂತ ಕೃಷ್ಣಪ್ಪ ಎಷ್ಟು ಯೋಚಿಸಿದ್ರು ಆತನ ಅನುಮಾನ ಗಟ್ಟಿಯಾಗಿದ್ದು ತನ್ನದೇ ಉದ್ಯಮದಲ್ಲಿ ಬೆಳೆದು ನಿಂತ ಆತನ ಸ್ನೇಹಿತರ ಮೇಲೆ ಮತ್ತು ಆತನ ಮೊದಲ ಹೆಂಡತಿಯ ಮೇಲೆ. ಫೆಬ್ರವರಿ 25, 2014 ಬೆಳಿಗ್ಗೆ 5:30.
ಬೆಳಿಗ್ಗೆ 6 ಗಂಟೆ. ಅಣ್ಣ ರೆಡಿ ಅಣ್ಣ, ಕಾರು ಹೊರಟಿದೆ, ಅದರಲ್ಲಿ ಅವನು ಒಬ್ಬನೇ ಇದ್ದಾನೆ. ಬೆಳಿಗ್ಗೆ 7:30 ಮಲ್ಲತ್ತಹಳ್ಳಿ, ಸೈಟ್ ನಂಬರ್ 13. ಕತ್ತೋಡ ಚನ್ನಪಟ್ಟಣ, ದೊಡ್ಡ ಮೋರಿ. ದರಿಬಿಡಿ. ನಿಂತ್ಕೋ, ಈಗ್ಲೇ ಇಲ್ಲಿಂದ ಹೊರಟೋಗು. ನಿನ್ನಿಂದಲೇ ನನ್ ಗಂಡ ಸತ್ತಿದ್ದು, ನೀನೇ ಕೊಲ್ಸಿದ್ದು ಅವ್ರನ್ನ. ಈಗ ಇಲ್ಲಿಗೆ ಬಂದ್ ಬೇರೆ ನಾಟಕ ಆಡ್ತಾ ಇದ್ಯಾ? ಯಾಕೆ ಹಿಂಗ್ ಕಿರ್ತಾ ಇದ್ಯಾ? ನಾನೇ ನಿನ್ನ ಆಸ್ತಿಲಿ ಪಾಲ್ ಕೇಳಕ್ ಬಂದಿಲ್ಲ. ನಿನ್ಗೆ ಎಷ್ಟು ದುಃಖ ಆಗಿದ್ಯೋ ಅಷ್ಟೇ ದುಃಖ ನನಗೂ ಆಗಿದೆ. ದುಃಖ ನಿನಗೆ? ರಾಕ್ಷಸಿ ನೀನು. ಅವ್ರನ್ನ ಸಾಯಿಸೋವಾಗ ದುಃಖ ಆಗ್ಲಿಲ್ವಾ ನಿನ್ಗೆ? ನಿನ್ಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ನಿನ್ಗೆ ಗಂಡನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನಿನ್ ತಲೆನೂ ಕೆಟ್ಟಿರ್ತಿತ್ತು. ತಲೆ ಕೆಟ್ಟು ಡಿವೋರ್ಸ್ ಕೊಟ್ಟು ಓದ್ಯಲ್ಲ, ಈಗೇನ್ ದುಃಖ ಆಗ್ಬೇಕು ನಿಂಗೆ? ಏನಾದ್ರೂ ಮಾಡ್ಕೊ, ಕೊನೆ ಸಲ ಅವ್ರ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅವ್ರು ಬದುಕಿರೋವಾಗ ದಿನ ಫೋನ್ ಮಾಡಿ ಆಸ್ತಿ ಕೊಡು ಅಂತ ಅವ್ರ ಜೀವ ತಿಂತಾ ಇದ್ದೆ. ಈಗೇನೆ ನೀನ್ ಬಂದು ಅವ್ರ ಮುಖ ನೋಡೋದು? ಹೋಗೆ ಇಲ್ಲಿಂದ, ನಾಯಿ ನೀನು. ಏನು ನನ್ನೇ ನಾಯಿ ಅಂತೀಯಾ? ಈಗ ಹೋಗ್ತೀನಿ, ಮತ್ತೆ ಸಿಗ್ತೀಯಲ್ಲ ಅವಾಗ ನೋಡ್ಕೋತೀನಿ. ಸುಮಿತ್ರಾ ಅಂತ ಸರ್. ದುಷ್ಕರ್ಮಿಗಳು ಅಂದ್ಕೊಂಡ ಹಾಗೆ ಕೃಷ್ಣಪ್ಪನ ಹತ್ಯೆ ನಡೆದು ಹೋಗುತ್ತೆ. ದುಷ್ಕರ್ಮಿಗಳು ಕೃಷ್ಣಪ್ಪನ ಮೇಲೆ ಹಲ್ಲೆ ಮಾಡಿದ್ದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ಲತ್ತಹಳ್ಳಿಯ ITI ಲೇಔಟ್ನ ಸೈಟ್ ನಂಬರ್ 13 ಹತ್ರ.
ಆದರೆ ಆತನ ಶವನ ಎಸ್ತಿದ್ದು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋ ಚನ್ನಪಟ್ಟಣದ ಒಂದು ಮೋರಿಯ ಹತ್ತಿರ. ಕೃಷ್ಣಪ್ಪನ ಶವ ಮೋರಿಯಲ್ಲಿ ಸಿಕ್ಕಿದ್ರಿಂದ ಮತ್ತು ಆತನ ಕೊಲೆ ಮಾಡಿದ ರೀತಿ ನೋಡಿದ್ರೆ ಇದು ಯಾರೋ ಕೃಷ್ಣಪ್ಪನ ಮೇಲೆ ದ್ವೇಷ ಇಟ್ಕೊಂಡವರ ಕೆಲಸ ಅಂತ ಪೊಲೀಸರು ತೀರ್ಮಾನಿಸ್ತಾರೆ. ಕೃಷ್ಣಪ್ಪ ಮತ್ತು ವೃಂದ ವಾಸವಾಗಿದ್ದ ಮನೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ದರಿಂದ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಈ ಕೇಸನ್ನ ಜ್ಞಾನಭಾರತಿ ಪೊಲೀಸರಿಗೆ ವರ್ಗಾಯಿಸ್ತಾರೆ. ಪ್ರಕರಣವನ್ನ ಆದಷ್ಟು ಬೇಗ ಭೇದಿಸೋದಕ್ಕೆ ಪೊಲೀಸ್ ಕಮಿಷನರ್ ಒಂದು ತುರ್ತು ಸಭೆ ನಡೆಸಿ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚೋದಕ್ಕೆ ಜ್ಞಾನಭಾರತಿ, ಕಾಮಾಕ್ಷಿಪಾಳ್ಯ ಮತ್ತು ಬ್ಯಾಟರಾಯನ್ಪುರದ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ತಂಡಗಳನ್ನ ರಚಿಸ್ತಾರೆ. ಒಂದು ನಿಮಿಷ. ಕೃಷ್ಣಪ್ಪ ನಿಮ್ಮ ಸ್ನೇಹಿತರ? ಹೌದು. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು ತಾನೇ? ರೀ ಸ್ವಾಮಿ, ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಅಲ್ಲ, ಅವ್ರ ಕೊಲೆ ಆಗಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕೊಲೆ ಏನಕ್ಕಾಗಿದೆ ಅಂತ ನನಗೆ ಗೊತ್ತಿಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾನು ಮಾಡ್ತೀನಿ, ಅವನು ಮಾಡ್ತಾನೆ. ಅಲ್ಲ, ಬಿಸ್ನೆಸ್ನಲ್ಲಿ ನಿಮ್ಮಿಬ್ಬರಿಗೆ ಏನಾದರೂ ಮೊಯಿ ಮನಸ್ಸು ಬಂದಿತ್ತಾ? ಯಾರು ಅವ್ರು ನೋಡಿರ್ಬೋದು, ಅವ್ರು ನನ್ನ ನೋಡಿರ್ಬೋದು, ಆದರೆ ನನಗೂ ಅವ್ರದ್ದು ಏನು ಸಂಬಂಧ ಇಲ್ಲ. ನೀವು ಕೃಷ್ಣಪ್ಪನವ್ರಿಗೆ ಡೈವರ್ಸ್ ಕೊಡೋಕೆ ಕಾರಣ ಏನು? ಸರ್, ನಾವಿಬ್ಬರು ತುಂಬಾ ಚೆನ್ನಾಗಿದ್ವಿ. 2-3 ವರ್ಷಗಳ ಹಿಂದೆ ನಮ್ಮಿಬ್ಬರ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯ ಇತ್ತು. ಹಾಗಾಗಿ ಡೈವರ್ಸ್ ಕೊಟ್ರಿ. ಇರ್ಲಿ ಬಿಡಿ, ಕೃಷ್ಣಪ್ಪನವ್ರ ಆಸ್ತಿ ಎಲ್ಲ ವೃಂದಾವ್ರಿಗೆ ಸೇರ್ಬೇಕಲ್ವಾ? ಕಾನೂನಿನ ಪ್ರಕಾರ ಅವ್ರಿಗೆ ಸೇರ್ಬೇಕು ಸರ್. ಡೈವರ್ಸ್ ಕೊಡೋವಾಗ ನಿಮಗೆ ಜೀವನಾಂಶ ಕೊಟ್ಟಿರ್ಬೇಕಲ್ಲ? ಇಲ್ಲ ಸರ್, ಮೊದಲು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೆ ನಾನು. ಅದು ಅಲ್ಲದೆ ಅವ್ರ ಮೇಲೆ ನಂಗೆ ತುಂಬಾ ಸಿಟ್ಟಿತ್ತು. ಅದಕ್ಕೆ ನಾನು ಏನೂ ಕೇಳಕ್ಕೆ ಹೋಗಿಲ್ಲ. ಅವ್ರ ಪರಿಸ್ಥಿತಿ ಕೂಡ ಕೆಟ್ಟಾಗಿದೆ ಅಂತ ಹೇಳಿದ್ರು. ನನ್ನ ಪರಿಸ್ಥಿತಿ ಉತ್ತಮ ಆದಮೇಲೆ ನಾನೇ ನಿಂಗೆ ಏನಾದರೂ ಕೊಡ್ತೀನಿ ಅಂತಲೂ ಹೇಳಿದರು. ಓ, ಪರಿಸ್ಥಿತಿ ಚೆನ್ನಾಗಾದ್ಮೇಲೂ ನಿಮ್ಗೆ ಅವ್ರು ಏನು ಕೊಟ್ಟಿಲ್ಲ. ಹಾಗಾಗಿ ಈಗೀಗ ಅವ್ರ ಆಸ್ತಿ ಮೇಲೆ ನಿಮಗೆ ತುಂಬ ಆಸೆನೂ ಇತ್ತು. ಹಣ, ಆಸ್ತಿ, ಒಡವೆ ಅಂದರೆ ಯಾವ ಹೆಣ್ಣಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಸರ್? ಡಿವೋರ್ಸ್ ಕೊಟ್ಟಿದ್ದೀನಂತ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಡೈವರ್ಸ್ ಕೊಡ್ಬೇಕಾದ್ರೆ ನೀವೇನು ಹೇಳ್ತೀರಿ? ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ಈಗ ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀನೋ ಇಲ್ವೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಕಾನೂನು ಪ್ರಕಾರ ನಾನು ನಿನ್ಗೆ ಏನು ಕೊಡೋ ಹಾಗಿಲ್ಲ. ಪದೇ ಪದೇ ನೀವು ಅವ್ರ ಆಫೀಸ್ಗೆ ಹೋಗಿ ಆಸ್ತಿನಲ್ಲಿ ಪಾಲ್ಕೊಡಿ ಅಂತ ಕೇಳ್ತಾ ಇದ್ದಿದ್ದು ನಿಜ ತಾನೇ? ಹೌದು ಸರ್, ಇದಕ್ಕೆಲ್ಲ ಕಾರಣ ಅವರೇನೆ. ಇತ್ತೀಚೆಗೆ ಅವರೇ ನನಗೆ ಫೋನ್ ಮಾಡಿ, ಇಷ್ಟು ವರ್ಷ ಕಾಲ ನನ್ನ ಜೊತೆ ಸಂಸಾರ ಮಾಡಿದ್ಯಾ, ಆದರೆ ನಾನು ನಿನ್ಗೇನು ಕೊಟ್ಟಿಲ್ಲ, ಇನ್ನು ಮುಂದೆ ನಾವಿಬ್ಬರು ಚೆನ್ನಾಗಿರೋಣ, ಆಸ್ತಿನಲ್ಲೂ ನಿನ್ಗೆ ಪಾಲು ಕೊಡ್ತೀನಿ ಅಂತಲೂ ಹೇಳಿದ್ರು ಸರ್. ಮುಂದೆ ಹಾಗೆ ಹೇಳಿದ್ದೇನೋ ನಿಜ ಸರ್, ಆದರೆ ನಮ್ಮಿಬ್ಬರ ಮಧ್ಯೆ ಆಸ್ತಿ ಬಗ್ಗೆ ಯಾವ ಮಾತು ಬರಲಿಲ್ಲ. ಹಾಗಾಗಿ ನಾನೇ ಆಫೀಸ್ ಹತ್ರ ಹೋಗಿ ಆಸ್ತಿಲಿ ಪಾಲು ಕೇಳಿದೆ ಸರ್. ಕೊನೆಗೂ ಆಸ್ತಿ ಸಿಕ್ಕಲಿಲ್ಲ. ಆಸ್ತಿ ಎಲ್ಲ 2ನೇ ಹೆಂಡತಿಗೆ ಹೋಗುತ್ತೆ. ಹೀಗೆಲ್ಲ ಅಂದ್ಕೊಂಡು ಅವ್ರನ್ನ ಮುಗಿಸೇ ಬಿಟ್ರೆ ಅಲ್ವಾ? ನೋಡಿ ಸರ್, ನೀವು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಪುರಾವೆಗಳನ್ನ ತಗೊಂಡು ಬನ್ನಿ, ಅವಾಗ ಮಾತಾಡೋಣ. ಇವಳು ಬಿಹೇವಿಯರ್ ನೋಡ್ತಾ ಇದ್ರೆ ನನಗೇನೋ ಇವಳದೇ ಕಿತಾಪತಿ ಇರಬೇಕು ಅಂತ ಅನಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ಅವಳ ಮನೆಗೆ ಯಾರ್ಯಾರು ಬರ್ತಾರೆ, ಅವಳ ಜೀವನಕ್ಕೆ ಏನು ಮಾಡ್ಕೊಂಡಿದ್ದಾಳೆ, ಅವಳ ದಿನಚರಿ ಏನೋ ಅನ್ನೋದನ್ನು ಪೂರ್ತಿಯಾಗಿ ತಿಳ್ಕೋಬೇಕು. ಹಾಗೆ ಹಗಲು ರಾತ್ರಿ ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಅವಳಿಂದ ನಮ್ಮ ಇನ್ಫಾರ್ಮರ್ನ ಬಿಡಿ. ಕೃಷ್ಣಪ್ಪನ ಕೊಲೆ ವಿಚಾರದಲ್ಲಿ ಪೊಲೀಸರಿಗೆ ಮೊದಲು ಅನುಮಾನ ಬಂದಿದ್ದೆ ಇತರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸೋರ ಮೇಲೆ. ಅವರ ವಿಚಾರಣೆ ನಡೆಸಿದಾಗಲೂ ಯಾವುದೇ ಸ್ಪಷ್ಟವಾದ ಉತ್ತರ ಸಿಗ್ತಾ ಇದ್ದಾಗ ಪೊಲೀಸರು ಅವರ ಮೇಲೆ ಒಂದು ಕಣ್ಣಿಟ್ಕೊಂಡೇ ಕೃಷ್ಣಪ್ಪನ ಆಸ್ತಿಯ ಆಂಗಲ್ನಿಂದ ತನಿಖೆನ ಮುಂದುವರಿಸ್ತಾರೆ. ಆಗ ಪೊಲೀಸರಿಗೆ ಕೃಷ್ಣಪ್ಪನ ಮೊದಲನೇ ಹೆಂಡತಿ ಸುಮಿತ್ರಾ ಕಥೆ ಗೊತ್ತಾಗುತ್ತೆ. ಸುಮಿತ್ರಾಳ ಡಿವೋರ್ಸ್ ಮತ್ತು ಆಸ್ತಿ ವಿಷಯ ಗೊತ್ತಾದ ಮೇಲೆ ಪೊಲೀಸರಿಗೆ ಸುಮಿತ್ರಾ ಮೇಲೆ ಸಣ್ಣ ಸಂದೇಹ ಇತ್ತೇ ವಿನಃ ಆಕೆನೇ ಅಪರಾಧಿ ಅಂತ ಅರೆಸ್ಟ್ ಮಾಡೋದಕ್ಕೆ ಬೇಕಾದ ಪುರಾವೆಗಳು ಪೊಲೀಸರಿಗೆ ಸಿಕ್ಕೋದಿಲ್ಲ. ರಿಯಲ್ ಎಸ್ಟೇಟ್ ಉದ್ಯಮ ಮತ್ತು ಸುಮಿತ್ರಾಳನ್ನ ತಮ್ಮ ಅನುಮಾನದ ಚೌಕಟ್ಟೊಳಗಿಟ್ಕೊಂಡು ತಲೆ ಕೆಡಿಸ್ಕೊಂಡಿದ್ದ ಪೊಲೀಸರು ತನಿಖೆನ ಬೇರೆ ದಿಕ್ಕಿನತ್ತ ಹೊರಳಿಸ್ ನೋಡ್ತಾರೆ.
ಆಗ ವೃಂದಾಳನ್ನ ಬೆಂಬಿಡದೆ ಕಾಡ್ತಾ ಇದ್ದ ನಾಗರಾಜನ ವಿಷಯ ಗೊತ್ತಾಗುತ್ತೆ. ನೀವೆಷ್ಟು ಅಂತ ಹಿಂಸೆ ಕೊಡ್ತೀರಿ ಸರ್? ನಾವು ಮರಿಬೇಕು ಅಂದದ್ನ ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ದೀರಿ. ಅಷ್ಟೊಂದು ಭೀಕರವಾಗಿ ಕೊಲೆ ಮಾಡಿದ್ರೆ ನಿಮ್ಮ ಗಂಡನ್ನ ಬಾಡಿ ಪೋಸ್ಟ್ ಮಾರ್ಟಮ್ ಆಗೋದಕ್ಕಿಂತ ಮುಂಚೆ ನೀವು ನೋಡ್ಬೇಕಾಗಿತ್ತು. 18 ಕಡೆ ಇರಿದಿದ್ದಾರೆ. ಇಷ್ಟು ಬೇಗ ಮರೆಯೋದಕ್ಕೆ ಹೇಗೆ ಸಾಧ್ಯ? ಮತ್ತಿನ್ನೇನ್ ಮಾಡಕ್ಕಾಗತ್ತೆ ಸರ್? ಮತ್ತೆ ಮತ್ತೆ ಅದನ್ನೇ ನೆನ್ಸ್ಕೊಂಡ್ರೆ ಮನ್ಸಿನ ನೆಮ್ಮದಿ ಹಾಳಾಗತ್ತೆ ಅಷ್ಟೇ. ಈ ತನಿಖೆ ಮುಗಿಯೋ ತನಕ ನಿಮ್ಮ ಮನಸ್ಸಿಗೆ ಸಮಾಧಾನ ಸಾಧ್ಯನೇ ಇಲ್ಲ. ಅದಿರ್ಲಿ, ಕೃಷ್ಣಪ್ಪನವ್ರ ಬಗ್ಗೆ ಮರ್ತಿರೋ ವಿಚಾರ ಏನಾದ್ರೂ ಇದ್ರೆ ಹೇಳಿ. ನನ್ಗೆ ಅವ್ರ ಬಗ್ಗೆ ಗೊತ್ತಿರೋದ್ನೆಲ್ಲ ಹೇಳಿದೀನಿ ಸರ್. ಹಿಂದೆ ಅವ್ರ ಆಫೀಸ್ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ. ಅಲ್ಲಿಗೆ ಯಾರ್ಯಾರು ಬರ್ತಾ ಇದ್ರು, ಯಾರ್ಯಾರು ಹೋಗ್ತಾ ಇದ್ರು, ಅವ್ರ ಬಗ್ಗೆ, ಅವರ ವ್ಯವಹಾರದ ಬಗ್ಗೆ ಹೇಳಿ. ಅದೆಲ್ಲ 3 ವರ್ಷದ ಹಿಂದಿನ ಕತೆ ಸರ್. ನಮ್ ಮದ್ವೆ ಆದ್ಮೇಲೆ ಅವ್ರ ಆಫೀಸ್ ಬಗ್ಗೆ ನನ್ಗೇನು ಅಷ್ಟಾಗಿ ಗೊತ್ತಿಲ್ಲ. ನಾನೇನು ಕೇಳ್ತಾನೂ ಇರ್ಲಿಲ್ಲ ಕೂಡ ಅವ್ರನ್ನ. ಇವ್ರು ಯಾರು ಸರ್? ಇವ್ರು ನಮ್ಮಣ್ಣ ಪುಟ್ಟೇಗೌಡ ಅಂತ, ಇಲ್ಲೇ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾ ಇದ್ದಾರೆ. ಕೃಷ್ಣಪ್ಪನವ್ರ ಕೊಲೆಯಾದ ಸಮಯದಲ್ಲಿ ನಿಮ್ಮನ್ನ ನೋಡಿದ್ ನೆನಪಿಲ್ವಲ್ಲ? ಯಾಕೆ ಬಂದಿರ್ಲಿಲ್ವಾ? ಇಲ್ಲ ಸರ್, ನಾವು ಊರಲ್ಲಿ ಇರಲಿಲ್ಲ. ಅವಾಗ ತಿರುಪತಿಗೆ ಹೋಗಿದ್ದೆ. ಇಲ್ಲಿಗೆ ಬಂದ್ಮೇಲೆ ವಿಷಯ ಗೊತ್ತಾಗಿದ್ದು. ಓ, ತಿರುಪತಿಗೆ ಹೋಗಿ ತಲೆ ಬೋಳಿಸ್ತಲೆ ವಾಪಸ್ ಬಂದಿರೋರು ಅಂದ್ರೆ ನೀವು ಒಬ್ಬರೇ ಇರಬೇಕು. ನೀವು ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೀರ ತಾನೇ? ಕೃಷ್ಣಪ್ಪನವ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಹೇಳಿ. ಇಲ್ಲ ಸರ್, ನನ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ನಾನು ಯಾವಾಗಲೂ ಇಲ್ಲಿ ಬರೋದಿಲ್ಲ ಸರ್. ಈ ಪರಿಸ್ಥಿತಿಲಿ ನನ್ನ ತಂಗಿ ಒಬ್ಳೇ ಇರ್ತಾಳೆ ಅಂತ ಇಲ್ಲಿದ್ದೀನಿ ಅಷ್ಟೇ. ಅಂದಾಗೆ ಕೃಷ್ಣಪ್ಪನವ್ರ ಆಸ್ತಿ ಎಲ್ಲ ಯಾರ ಹೆಸರಲ್ಲಿದೆ? ನನಗ್ ಗೊತ್ತಿದ್ದಾಗೆ ಅವ್ರ ಹೆಸರಲ್ಲೇ ಇದೆ ಅನ್ಕೊಂತೀನಿ ಸರ್. ಅವ್ರು ಯಾರ ಹೆಸರಿಗೂ ವಿಲ್ ಮಾಡ್ಸಿಲ್ಲ ಕೂಡ ಅನ್ಕೊಂತೀನಿ. ನನಗೂ ಅದ್ರ ಬಗ್ಗೆ ಏನು ಅಷ್ಟಾಗಿ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವತ್ತೂ ಅವ್ರ ಆಸ್ತಿಗೆ ಆಸೆ ಪಟ್ಟವಳಲ್ಲ. ಹಣ ಆಸ್ತಿ ಒಡವೆ ಅಂದ್ರೆ ಯಾವ ಹೆಣ್ಣಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಸರ್? ಹೌದೌದು, ನಿಮ್ ಗಂಡನ ಕೊಲೆ ಯಾರೋ ವ್ಯವಹಾರಿಕ ದ್ವೇಷದಿಂದ ಮಾಡಿದ್ದಾರೆ. ಇರ್ಲಿ ಬಿಡಿ, ಅದನ್ನ ನಾನು ತನಿಖೆ ಮಾಡ್ತೀನಿ. ನಿಮ್ಗೆ ತುಂಬಾ ತೊಂದರೆ ಕೊಟ್ಟೆ. ನಿಮ್ ಬಗ್ಗೆ ನೀವು ಕೇರ್ ತಗೊಳ್ಳಿ. ನಾನು ಬರ್ತೀನಿ. ಪೊಲೀಸ್ ಸ್ಟೇಷನ್, ಜ್ಞಾನಭಾರತಿ ಪೊಲೀಸ್ ಠಾಣೆ, ಬೆಂಗಳೂರು. ಸರ್ ಸರ್ ಸರ್, ಅಯ್ಯೋ ಅಯ್ಯೋ ಸರ್, ನಿಜ ಹೇಳ್ತೀನಿ ಸರ್, ನಂದೇನು ತಪ್ಪಿಲ್ಲ ಸರ್. ಸರ್ 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 ನೀವಾದ್ರೂ ಹೇಳಿ ಸರ್. ಸರ್ ನಂದೇನು ತಪ್ಪಿಲ್ಲ ಸರ್. ಸರ್ 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 ಶಂಕರಪ್ಪ ನಿಲ್ಸೆ. ನಿಜ ಮಗಳವರೆಗೂ ನಿನಗೆ ಟ್ರೀಟ್ಮೆಂಟ್ ತಪ್ಪಿತ್ತಲ್ಲ ಮಗನೇ. ಬೇಗ ಸತ್ಯ ಹೇಳಿದ್ರೆ ಮೈಯಲ್ಲಿರೋ ಮೂಳೆಗಳು ಉಳ್ಕೊತಾವೆ. ಇಲ್ಲ ಅಂದ್ರೆ ಎಲ್ಲ ಡಬಲ್ ಆಗ್ತವೆ. ಸರ್ ನಾನು ಹೇಳ್ತಾ ಇರೋದು ನಿಜ ಸರ್. ಅವತ್ತು ಅವ್ರು ಬಂದು ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ನಾವು ಟ್ರಿಪ್ಗೆ ಹೋಗ್ಬೇಕು, ಗಾಡಿ ಕೊಡು ಅಂತ ಕೇಳಿದ್ರು. ಅದಕ್ಕೆ ಕೊಟ್ಟೆ ಸರ್. ಹಾಗೆಲ್ಲ ಗೊತ್ತಿಲ್ದಿರೋರಿಗೆಲ್ಲ ಗಾಡಿ ಕೊಟ್ಬಿಡ್ತೀನಿ ನನ್ನ ಮಗನೇ. ಸರ್ ನನಗೆ ಗೊತ್ತಿರೋರು ಸರ್ ಅವರು, ನನ್ನ ಫ್ರೆಂಡ್ಸ್ ಸರ್ ಅವರು. ಏನೋ ಹೆಸರು? ಸುನೀಲ್ ಮತ್ತೆ ಅಶೋಕ್ ಅಂತ ಸರ್. ಎಲ್ಲಿರ್ತಾರ? ಅವ್ರ ಮನೆ ಗೊತ್ತಿಲ್ಲ ಸರ್. ಫ್ರೆಂಡ್ಸ್ ಅಂತ ಹೇಳ್ದಲ್ಲ? ಗೊತ್ತಿಲ್ಲ ಸರ್. ಯಾವುದೇ ಒಂದು ಫಂಕ್ಷನಲ್ಲಿ ಪರಿಚಯ ಆಗಿದ್ರು. ಅವ್ರ ಹೆಸರು ಫೋನ್ ನಂಬರ್ ಬಿಟ್ರೆ ಅವ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಸರ್. ಫೋನ್ ಮಾಡೋ, ಕಾರ್ ಎಲ್ಲಿದೆ ಅಂತ ಕೇಳು, ಅವ್ರು ಎಲ್ಲಿದ್ದಾರೆ ಅಂತ ಕೇಳು. ಹಲೋ ಸುನೀಲ್, ಎಲ್ಲಿದ್ದೀರಾ ಈಗ? ಹೌದಾ, ಗಾಡಿ ಇದೆಯಾ? ಹಾಂ ಹಾಂ ಹಾಂ, ಸರಿ ಸರಿ, ಓಕೆ. ಎಲ್ಲಿ? ಹಾಂ ಸರಿ ಸರಿ ಸರಿ, ಆಯ್ತಾ ತಿಂಡಿ? ಹಾಂ ಓಕೆ ಓಕೆ. ಸರ್ ಯಶವಂತ ನಗರದ ಹತ್ರ ಯಾವುದೋ ಒಂದು ಸ್ಲಮ್ಮಲ್ಲಿದ್ದಾರೆ ಸರ್. ಇವನ್ನ ಜೊತೆ ಕರ್ಕೊಂಡೋಗಿ ಅವನ್ನ ಎತ್ತಕೊಂಬರ್ರಿ. ಸರ್
ಏಯ್ ಬಾಯ್ ಬಿಟ್ನೇನ್ರಿ? ಬಿಡ್ತೇನಿಲ್ಲ ಸರ್, ಬಾಯ್ ಬಿಡ್ತಾನೆ ಇಲ್ಲ. ನೀನೇ ಕೊಲೆ ಮಾಡಿದ್ದು ಅಂತ ಗೊತ್ತು. ಯಾಕೋ ಮಾಡಿದ್ರಿ? ಸರ್ ಅದು ದುಡ್ಗೆ ಸರ್. ಅವ್ನು ಕೊಂದ್ರೆ ಅವ್ನ ಆಸ್ತಿ ಸಿಗುತ್ತೆ, ಅದ್ರಲ್ಲಿ ಶೇರ್ ಕೊಡ್ತೀನಿ ಅಂತ ಹೇಳ್ದ ಸರ್. ಅದಕ್ಕೆ ಅವನ ಜೊತೆ ಸೇರ್ಕೊಂಡು ಕೊಂದಾಕಿದ್ವಿ ಸರ್. ಯಾರೋ ಅವನು ಅಂದ್ರೆ ಯಾರ ಸರ್? ಸರ್ ಅವನು ಮತ್ತೆ ಯಾಕ್ರಿ ಬಂದ್ರಿ? ನಮಗ್ ತೊಂದರೆ ಕೊಡಕ್ಕೆ? ನೋಡಮ್ಮ, ನಿನ್ ಗಂಡನ ಕೊಂದು ಕೊಲೆಗಾರ ಸಿಕ್ಕಿದ್ದಾರೆ. ಹೌದಾ? ಹೌದಮ್ಮ, ಸ್ಟೇಷನ್ ಬನ್ನಿ. ನೋಡು, ನಿಮ್ಮ ಕುಟುಂಬದವರೆಲ್ಲ ಇಲ್ಲೇ ಇದ್ದಾರೆ. ಪಾಪ ಒಳ್ಳೆ ಮನುಷ್ಯ, ವಿಧವೆ ಅಂತ ನಿನಗೆ ಬಾಳ್ ಕೊಟ್ರೆ ನಿನ್ನ ಗಂಡನೇ ಸಾಯಿಸ್ತೀಯ. ಯಾಕೆ ಕೊಲೆ ಮಾಡಿಸಿದ್ದು? ಹೌದು, ನಾನೇ ಕೊಲೆ ಮಾಡಿಸಿದ್ದು. ಆದ್ರೆ ಕೊಲೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ನನ್ಗಿರ್ಲಿಲ್ಲ. ಇವನು ಮತ್ತೆ ಆ ಡೈವೋರ್ಸ್ ಕೊಟ್ಟವಳಿಂದನೇ ಹೋಗ್ತಾ ಇದ್ದಾನಂತೆ. ಆಸ್ತಿನೆಲ್ಲ ಅವಳ ಹೆಸರಿಗೆ ಬರಿಬೇಕು ಅಂತ ವಿಲ್ ಮಾಡಿಸ್ತಾ ಇದ್ದಾನೆ. ಹಾಗಂತ ನಾಗರಾಜನ್ ಫ್ರೆಂಡ್ ಲಾಯರ್ ಹೇಳಿದ್ರಂತೆ. ಈಗೇನ್ ಮಾಡೋಣ ಅಂತ್ಯ? ನನ್ನ ನಾಗರಾಜನ್ ಸಂಬಂಧ ಕೃಷ್ಣಪ್ಪನ್ಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ. ಅವನಿನ್ ಜಾಸ್ತಿ ದಿವಸ ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಹುಡುಗರ್ನ ರೆಡಿ ಮಾಡು, ಅವ್ನ ಎತ್ತಿಸ್ಬಿಡು. ಅಷ್ಟೇ ಅಲ್ಲದೆ ನನ್ನ ಮೈ ಮೇಲಿರೋ ಒಡವೆಗಳನ್ನ ತಗೊಂಡೋಗಿ ಅವ್ನ ಮೊದಲನೇ ಹೆಂಡತಿ ಕೊಟ್ಟಿದ್ದ. ಮತ್ತೆ ಅವಳ ಜೊತೆನೆ ಸಂಬಂಧ ಇಟ್ಕೊಂಡಿದ್ದ. ಇಷ್ಟೆಲ್ಲ ಸಾಕಾಗಲ್ಲ ಅಂತ ನಾನು ನಾಗರಾಜನ್ ಜೊತೆ ಓಡಾಡ್ತೀನಿ ಅಂತ ತುಂಬಾನೇ ಹಿಂಸೆ ಕೊಡ್ತಿದ್ದ. ಅದಕ್ಕೆ ನಾನು ಅವಳನ್ನ ಕೊಲೆ ಮಾಡಿದೆ. ನೀನು ಎರಡೆರಡು ಮದುವೆ ಆಗಿ ಮತ್ತೊಬ್ಬನ ಜೊತೆ ಅನೈತಿಕ ಸಂಬಂಧನ ಇಟ್ಕೊಂಡಿರೋದನ್ನ ಗಂಡ ಆದವನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಂತ ಹೇಳ್ತೀಯ. ಅದನ್ನ ಕೇಳಿದಕ್ಕೆ ಅವನ್ನ ಕೊಲೆ ಮಾಡಿಸ್ತೀಯ. ನೀನೇನು ಹೆಣ್ಣೋ ಹೆಮ್ಮರಿನೋ? ಬೃಂದ ಕೃಷ್ಣಪ್ಪನ ಮದುವೆ ಆಗೋದಕ್ಕಿಂತ ಮುಂಚೆ ನಾಗರಾಜ ಅನ್ನೋನ್ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾಳೆ. ಆದರೆ ಕೃಷ್ಣಪ್ಪನ ಮದುವೆ ಆದ ಮೇಲೂ ಅದನ್ನ ಮುಂದುವರಿಸ್ತಾಳೆ. ಅವಳ ಅನೈತಿಕ ಸಂಬಂಧಕ್ಕೆ ಆಕೆಯ ಅಣ್ಣ ಪುಟ್ಟೇಗೌಡನ ಸಹಾಯ ಮತ್ತು ಬೆಂಬಲ ಕೂಡ ಇರುತ್ತೆ. ಅಲ್ಲದೆ ಕೃಷ್ಣಪ್ಪ ತನ್ನ ಎಲ್ಲ ಆಸ್ತಿನೂ ತನ್ನ ಮೊದಲ ಹೆಂಡತಿ ಸುಮಿತ್ರಾ ಹೆಸರಿಗೆ ಬರೆಯೋದಕ್ಕೆ ಯೋಚನೆ ಮಾಡಿರ್ತಾನೆ. ಇದೆಲ್ಲ ವೃಂದಾಳನ್ನ ಕೆರಳಿಸುತ್ತೆ ಮತ್ತು ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಕೃಷ್ಣಪ್ಪನ ಮುಗಿಸೋದಕ್ಕೆ ತನ್ನ ಅಣ್ಣನಿಗೆ ಸುಪಾರಿ ಕೊಡ್ತಾಳೆ. ವಿಧವೆ ಅಂತ ಕರುಣೆಯಿಂದ ಬಾಳು ಕೊಟ್ಟ ಕೃಷ್ಣಪ್ಪನಿಗೆ ತಾನೊಂದು ವಿಷಸರ್ಪನ ಸಾಕ್ತಾ ಇದ್ದೀನಿ ಅನ್ನೋ ಸಣ್ಣ ಅನುಮಾನ ಕೂಡ ಇರೋದಿಲ್ಲ.
ಎಲ್ಲ 8 ಆರೋಪಿಗಳ ವಿರುದ್ಧ IPC ಸೆಕ್ಷನ್ 120B ಒಳಸಂಚು, 143, 144 ಮತ್ತು 147, 148 ಹಲ್ಲೆ, ದೊಂಬಿ, ಸಂಘಟಿತ ಅಪರಾಧ, 307, 302 ಸೆಕ್ಷನ್ ಅಡಿಯಲ್ಲಿ ಕೊಲೆ ಹಾಗೂ ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳನ್ನ ಬಂಧಿಸ್ತಾರೆ. ಇತ್ತೀಚೆಗೆ ಗಂಡಸರಷ್ಟೇ ಹೆಂಗಸರು ಕೂಡ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇರೋದು, ಅದು ಕೊಲೆಯಂತಹ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇರೋದು ನಿಜಕ್ಕೂ ವಿಷಾದಕರ. ಮಾತಿನ ಮೂಲಕ ಬಗೆಹರಿಸ್ಕೋಬಹುದಾದಂಥ ಸಣ್ಣ ಪುಟ್ಟ ಮನಸ್ತಾಪಗಳಿಗೆಲ್ಲ ಕೊಲೆನೇ ಪರಿಹಾರ ಅಂತಾದ್ರೆ ಮನುಷ್ಯನಿಗೆ ಬದುಕಲಿದೆ. ಸಂತೋಷವಾಗಿ ಸುಖವಾಗಿ ಸಂಸಾರ ಮಾಡುತ್ತಿದ್ದ ಕೃಷ್ಣಪ್ಪ ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದು ಸತ್ತೇ ಹೋಗ್ತಾನೆ. ಇವನು ಮಾಡಿದ ತಪ್ಪಿಗೆ ಈಗ ಇವನ 2 ಮಕ್ಕಳು ಮತ್ತು ವೃಂದಾಳ ಮಗು ಸ್ಕೂಲ್ಗೆ ಫೀಸ್ ಕಟ್ಟೋದಕ್ಕೂ ಆಗದೆ ಇರುವಂತ ಸ್ಥಿತಿ ತಲುಪಿದ್ದಾರೆ. ಈ ಒಂದು ಕತೆ ನಿಮಗೆ ಪಾಠವಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ. ನೀವೀಗ ನೋಡ್ತಾ ಇರೋದು ಇದುವರೆಗೆ ನೀವು ಕುತೂಹಲದಿಂದ ನೋಡಿದ ಕೃಷ್ಣಪ್ಪ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಹಾಗೂ ಆತನ 2ನೇ ಹೆಂಡತಿ ರಿಯಲ್ ವೃಂದಾಳನ್ನ. ಈ ಕೇಸ್ನಲ್ಲಿ ಎಲ್ಲ 7 ಆರೋಪಿಗಳನ್ನ ಪೊಲೀಸರು ಕೊಲೆ ನಡೆದ ವಾರದೊಳಗೆ ಹಿಡಿದು ಪರಪ್ಪನ ಅಗ್ರಹಾರಕ್ಕೆ ಹಾಕ್ತಾರೆ. ಆದರೆ ವೃಂದಾ ಮಾತ್ರ ಸಿಕ್ಕಿರೋದಿಲ್ಲ. ಘಟನೆ ನಡೆದು ಸುಮಾರು 4 ವಾರಗಳ ನಂತರ ತಲೆ ಮರೆಸ್ಕೊಂಡಿದ್ದ ವೃಂದಾ ಪೊಲೀಸರ ಬಲೆಗೆ ಬೀಳ್ತಾಳೆ. ಎಲ್ಲ ಆರೋಪಿಗಳ ವಿರುದ್ಧ ಪೊಲೀಸರು ಈಗ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ.